ನಮಸ್ಕಾರ ಸ್ನೇಹಿತರೆ. ಒಂದ್ ಸಣ್ಣ ಕತೆ. ಕೆಲವು ಸರಿ ಅನ್ಸುತ್ತೆ ನಾವು ಅಸಹಾಯಕರು, ನಾವು ಬಹಳ ಸಣ್ಣವರು, ಬಹಳ ದೊಡ್ಡವರೆಲ್ಲ ಇದ್ದಾರೆ. ನಮ್ಗೆ ಯಾರು ಗೌರವ ಕೊಡಲ್ಲ ಅಂತೆಲ್ಲ ಬೇಜಾರು ಅನ್ಸುತ್ತಲ್ಲ? ಆಮೇಲೆ ಕೆಲವು ಸರಿ ನಾವು ಅದನ್ನ ರಿಪೀಟ್ ಮಾಡ್ತೀವೇನೋ. ಕೆಲವರು ದೊಡ್ಡವ್ರಿಗೆ ಬಹಳ ಗೌರವ ಕೊಡ್ತೀವಿ, ಕೆಲವರು ಸಣ್ಣವ್ರಿಗೆ ಗೌರವ ಕೊಡಲ್ಲ ಅಂತ. ಆ ತರ ಏನಾದ್ರು ಆಗ್ತಾ ಇದ್ರೆ, ಮನಸ್ಸಿಗೆ ಬೇಜಾರಾಗ್ತಾ ಇದ್ರೆ ಅಥವಾ ನಾವ್ ಯಾರನ್ನಾರು ಆ ತರ ಟ್ರೀಟ್ ಮಾಡ್ತಾ ಇದ್ರೆ, ನಮ್ಮನ್ನ ಯಾರಾದ್ರೂ ಆ ತರ ಟ್ರೀಟ್ ಮಾಡ್ತಾ ಇದ್ರೆ, ಅದ್ರ ಸಲುವಾಗಿ ಒಂದು ಸಣ್ಣ ದೋಹೆ ರಹೀಮ್ ದಾಸರ್ದು. ತುಂಬಾ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ರಹೀಮನ್ देखी बड़ेन को लघु न दीजिए डारी जहां काम आवे सुई कहा करे तरवारी रहीमन देखी बड़ेन को लघु न दीजिए डारी जहां काम आवे सुई कहा करे तरवारी ಅರ್ಥ ಆಯ್ತಾ ಸ್ನೇಹಿತರೆ? ಎಷ್ಟ್ ಚೆನ್ನಾಗಿದೆಲ್ಲ. ಅಂದ್ರೆ ರಹೀಮ್ ದಾಸರು ಹೇಳ್ತಾ ಇದ್ದಾರೆ ಅವರ ದೋಹೆನಲ್ಲಿ, ರಹೀಮನ್ ದೇಖಿ ಬಡೇನಕೋ, ದೊಡ್ಡವ್ರನ್ನ ನೋಡ್ಬಿಟ್ಟು ಲಘುನ ದೀಜೆ ಡಾರಿ, ಯಾರೋ ಸಣ್ಣವರು ಅಂತ ಅವ್ರನ್ನ ತಾತ್ಸಾರ ಮಾಡ್ಬೇಡ. ಕಹಾ ಕಾಮ ಅವೇ ಸುಯಿ, ಎಲ್ಲಿ ಸೂಜಿಯಿಂದ ಕೆಲಸ ಆಗ್ಬೇಕೋ ಅವಾಗ ಕಹಾ ಕರೆ ತರವಾರಿ, ನಿನ್ನ ಹತ್ರ ದೊಡ್ಡ ಕತ್ತಿ ಇತ್ತು ಅಂತ ಇಟ್ಕೋ, ದೊಡ್ಡದು. ಆ ಕತ್ತಿ ಇದ್ರ ಪ್ರಯೋಜನ ಏನು? ಯಾಕೆಂದ್ರೆ ಕೆಲಸ ಆಗ್ಬೇಕಾಗಿರೋ ಸೂಜಿಯಿಂದ ಅಲ್ವಾ? ಎಷ್ಟ್ ಚೆನ್ನಾಗಿದೆಯಲ್ಲ. ಅಂದ್ರೆ ಯಾರನ್ನೂ ದೊಡ್ಡವರು ಅಥವಾ ಯಾರನ್ನೂ ಸಣ್ಣವರು ಅಂತ ತಾತ್ಸಾರ ಮಾಡಕ್ ಹೋಗ್ಬೇಡಿ, ಡಿಫರೆನ್ಶಿಯೇಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಎಲ್ಲರೂ ದೊಡ್ಡವರೇ. ಎಲ್ಲರಿಗೂ ಅವರವರದೇ ಆದಂತ ಪೊಟೆನ್ಶಿಯಲ್ ಇರುತ್ತೆ, ಅವರವರದೇ ಆದಂತ ಇಂಪಾರ್ಟೆನ್ಸ್ ಇರುತ್ತೆ. ಅದಕ್ಕೆ ರಹೀಮ್ ದಾಸರು ಹೇಳ್ತಾರೆ, ನೋಡಪ್ಪ ನಿನಗೆ ಸೂಜಿಯಿಂದ ಕೆಲಸ ಆಗ್ಬೇಕು ಅಂತ ಇಟ್ಕೋ. ಸೂಜಿ ಇಂಪಾರ್ಟೆಂಟ್ ಅವಾಗ. ನಿನ್ನ ಹತ್ರ ದೊಡ್ಡ ಕತ್ತಿ ಇದ್ರು ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ ಅಲ್ವಾ? ಅದರಿಂದ ಕತ್ತಿಗೆ ಇರುವ ಪ್ರಾಮುಖ್ಯತೆ ಅದಕ್ಕಿರುತ್ತೆ, ಸೂಜಿಗಿರುವ ಪ್ರಾಮುಖ್ಯತೆ ಅದಕ್ಕೂ ಇರುತ್ತೆ. ಆದ್ರಿಂದ ಪ್ರಪಂಚದಲ್ಲಿ ದೊಡ್ಡವರು ಸಣ್ಣವರು ಅಂತೇನಿಲ್ಲ, ಎಲ್ಲರೂ ಸಮಾನರೇ ಅಲ್ವಾ? ಎಲ್ಲ ಕೆಲಸಗಳು ಇಂಪಾರ್ಟೆಂಟೇ, ಪ್ರತಿಯೊಬ್ಬರು ಇಂಪಾರ್ಟೆಂಟೇ. ಆದ್ರಿಂದ ನಾವು ಅಸಹಾಯಕರು, ಸಣ್ಣವರು ಅಂತ ಬೇಸರ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್. ಥ್ಯಾಂಕ್ ಯು.